ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಟಿವಿಗಿಂತ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಹಾಕುವಂತಹ ಪ್ರತಿಯೊಂದೂ ಕೂಡ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಅಂತ ಹೇಳ್ಬಿಟ್ಟು ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಇಲ್ಲಿ ಶಿವರಾಮೇಗೌಡರು ಇಲ್ಲಿಗೆ ವಿದ್ಯಾಗೆ ಜವಾಬ್ದಾರಿನ ಕೊಡ್ತಾ ಇದ್ದಾರೆ. ಏನೇ ಆಗಲಿ ಇನ್ನು ಮುಂದೆ ನೀನು ಎಲ್ಲ ಜವಾಬ್ದಾರಿನೂ ನೀನು ನಿಭಾಯಿಸ್ಕೊಂಡು ಹೋಗ್ತೀಯ ಅನ್ನೋ ಧಮಕಿ ನನಗಿದೆ. ನೀನು ನಮ್ಮನೆ ಮುದ್ದು ಸೊಸೆ, ಅದಕ್ಕೋಸ್ಕರ ನಾನು ಈ ತೀರ್ಮಾನನ ಮಾಡಿ ಈ ನಿರ್ಧಾರ ನೀನು ಜವಾಬ್ದಾರಿನ ನಿಭಾಯಿಸ್ಕೊಂಡು ಹೋಗ್ತೀಯ ಅಂತ ಹೇಳ್ಬಿಟ್ಟು ನಿನ್ನ ಮೇಲೆ ನಂಬಿಕೆನ ಇಟ್ಟು ನಾನು ತೀರ್ಮಾನನ ತಗೊಂಡಿದ್ದೀನಿ. ಆದ್ದರಿಂದ ನೀನು ಇದನ್ನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮನೆ ಜವಾಬ್ದಾರಿನ ಕೀನ ಅವ್ರಿಗೆ ವಿದ್ಯಾಗೆ ಇಲ್ಲಿ ವಹಿಸ್ತಾ ಇದ್ದಾರೆ ಶಿವರಾಮೇಗೌಡರು. ಆಮೇಲೆ ಏನೇ ಆಗಲಿ ನೀವು ಕೊಟ್ಟರೆ ಜವಾಬ್ದಾರಿನ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ನನ್ನ ಶಕ್ತಿ ಮೀರಿ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನು ಕೂಡ ತುಂಬಾ ಸಂತೋಷದಿಂದ ಇಲ್ಲಿ ಭದ್ರನ ನೋಡಿ ತುಂಬಾ ಖುಷಿಯಿಂದ ಇಲ್ಲಿ ಕೀನ ಇಸ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾನು ಕೂಡ ಇಲ್ಲಿ ವಾರೆಗಣ್ಣಿಂದ ನೋಡ್ತಾ ಇರ್ತಾರೆ ಈಶ್ವರಿನ. ಆವಾಗ ಇಲ್ಲಿ ಈಶ್ವರಿ ಏನೋ ಸಾಧನೆ ಮಾಡಿರೋ ಥರ ನೋಡ್ತಾ ಇದೆಯಲ್ಲೇ, ನಿನಗೆ ಐತೆ ಕಣೆ, ಇಷ್ಟೇ ಅಲ್ಲ, ಇಷ್ಟಕ್ಕೆ ಮುಗಿಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಮನಸಲ್ಲೇ ಅನ್ಕೋತಾ ಇರ್ತಾರೆ. ಆಮೇಲೆ ಇಲ್ಲಿ ಅಷ್ಟು ಕೀ ಕೊಟ್ಟಾದಮೇಲೆ ಇಲ್ಲಿ ಎಲ್ಲ ಕೂಡ ಹೊರಗಡೆ ಬರ್ತಾರೆ. ಆಮೇಲೆ ಈಶ್ವರಿ ಹಾಗೇನೆ ಚಿತ್ರ ಹಾಗೇನೆ ಅವರ ಮಗ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಏನೇ ಆಗಲಿ ಅವ್ವ, ಇವಳು ಇಷ್ಟು ಬೇಗನೆ ಇವಳಿಗೆ ಯಾಕೆ ಜವಾಬ್ದಾರಿ ಕೊಡಬೇಕಿತ್ತು, ಇವಳನ್ನ ಹಿಡಿಯೋಕ್ಕೆ ಆಗಲ್ಲ ಅಂಥದ್ರಲ್ಲಿ ದೊಡ್ಡಪ್ಪ ಹೋಗಿ ಇವಳಿಗೆ ಕೀನ ಕೊಟ್ಬಿಟ್ರಲ್ಲ, ಇವಳನ್ನ ಹಿಡಿಯೋಕೆ ಆಯ್ತೈತಾ ಇನ್ನು ನಮ್ಮನ್ನು, ನಾವಿನ್ನೆಲ್ಲದಕ್ಕೂ ಕೂಡ ಅವಳ ಹತ್ರ ಲೆಕ್ಕ ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಹೇಳ್ತಿರ್ತಾಳೆ. ಹೌದು, ಈಗ ಹಣೆ ಬರೋ ಟೈಮು ನಮ್ಮ ಹತ್ರ ಇಲ್ಲ, ಎಲ್ಲ ಅವಳ ಪರವಾಗೈತೆ, ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ದಿವಸನಾದರೂ ನಾವು ಅವಳು ಹೇಳ್ದಂಗೆ ಕೇಳಲೇಬೇಕಾಯ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತೈತೆ ಅಂತ ಹೇಳಿದಾಗ ಇಲ್ಲಿ ಈಶ್ವರಿ ಮಗನು ಹೌದು, ನನಗೆ ಬೇಡ ಅಂದರೂ ಕೂಡ ಅವಳನ್ನು ಬಲವಂತವಾಗಿ ನನಗೆ ಕಟ್ಟಿದ್ಲು, ಅಂಥದ್ರಲ್ಲಿ ಎಲ್ಲದರಲ್ಲೂ ಈಗ ಅವಳನ್ನ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂತಲ್ಲ, ಇದ್ರ ಬದಲು ನಾವು ಇವಳೇನೆ ವಿನಂತಿನೇ ಮದುವೆ ಆಗಿದ್ದಿದ್ರೆ ಭದ್ರ ಎಷ್ಟೋ ಸ್ವಲ್ಪ ನಾವು ಅವಳನ್ನ ಹಿಡಿತದಲ್ಲಿ ಇಟ್ಕೋಬೋದಾಗಿತ್ತು ಅನ್ನೋದ್ರೆ 3 ಅಡಿನ ನಾವು ಹಿಡ್ಕೊಳ್ಳೋದು ತುಂಬಾ ಕಷ್ಟ ಐತೆ ಕಣವ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಈಶ್ವರಿಗೆ ಹೇಳ್ತಾ ಇರ್ತಾರೆ. ಆಯಿತು, ಅದೆಷ್ಟು ದಿವಸ ಅವಳು ದರ್ಬಾರ್ ನಡೆಯುತ್ತೆ, ನಡಲಿ ಬಿಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹಾಗೇನೆ ಚಿತ್ರ ಇಬ್ಬರು ಕೂಡ ಮುಖ ನೋಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭದ್ರ ತುಂಬಾ ಖುಷಿಯಿಂದ ಓಡಿ ಬಂದು ನನಗೆ ತುಂಬಾ ಖುಷಿ ಆಗ್ತೈತೆ ಕಣಮ್ಮಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾಗೆ ಮುತ್ತನ್ನ ಕೊಡ್ತಾ ಇರ್ತಾರೆ. ಆಮೇಲೆ ಏನಾಯಿತು ಹೇಳಿ ಗೌಡ್ರೆ, ಏನಾಯ್ತು ಅಂತ ಹೇಳ್ಬಿಟ್ಟು ಇದು ಮಾಡಿ ಅಂತ ಹೇಳ್ತಾ ಇರ್ತಾರೆ. ಏನೇ ಆಗಲಿ ತುಂಬಾ ಖುಷಿ ಆಗ್ತಾಯಿದೆ, ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಈ ಅಟ್ಟಿ ಯಜಮಾನಿ ನೀನು ಅಂತ ಹೇಳಿದಾಗ ನಿಮಗೇನೋ ತುಂಬ ಖುಷಿ ಆಗ್ತೈತೆ, ಆದರೆ ನನಗೆ ಇಲ್ಲಿ ತುಂಬಾ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾವ, ಅದನ್ನು ಹೆಂಗೆ ನಿಭಾಯಿಸ್ಕೋಗೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ನಾ ಅಪ್ಪ ಸುಮ್ಮನೆ ಹಂಗೆಲ್ಲ ಯಾರಿಗೂ ಜವಾಬ್ದಾರಿ ಕೊಡೋಕ್ಕಿಲ್ಲ, ಅವ್ರು ಕೊಟ್ಟಿದ್ದಾರೆ ಅಂದಮೇಲೆ ಅದರಿಂದ 1000 ಅರ್ಥ ಐತೆ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ ವಿನಂತಿಗಳು ಹೇಳ್ತಾ ಇರ್ತಾರೆ. ಭದ್ರ ಹೇಳ್ತಿದ್ದಾಗ ಇಲ್ಲಿ ವಿದ್ಯಾ ಕೂಡ ಹೌದು, ನನಗೆ ಇನ್ಮೇಲೆ ಹೆಂಗೆ ಜವಾಬ್ದಾರಿ ನಿಭಾಯಿಸ್ಕೋಗ್ತೀನಿ ಅಂತ ಗೊತ್ತಿಲ್ಲ ಅಂದಾಗ ಆಯಿತು, ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಬಿಡಿ ಅಮ್ಮರೇ ಅಂತ ಹೇಳ್ಬಿಟ್ಟು, ಯಜಮಾನಿ ಅಮ್ಮರೇ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಇಲ್ಲಿ ವಿದ್ಯೆಗೆ ತಮಾಷೆನ ಮಾಡ್ತಾ ಇರ್ತಾರೆ. ನೋಡಿ, ನೀವು ಹಿಂಗೆಲ್ಲ ಮಾತಾಡಬೇಡಿ, ನೀವು ಏನಿದ್ರು ನನ್ನನ್ನು ಅಮ್ಮಿ, ಹೋಗಮ್ಮಿ, ಬಾರಮ್ಮಿ ಅಂತ ಕರಿತಿರ್ತಾರೆ ಅಲ್ವಾ, ಇಲ್ಲಾಂದರೆ ವಿದ್ಯಾ ಅಂತ ಕರಿತೀರಲ್ವ, ಹಂಗೆ ಕರೀರಿ, ಅದು ಬಿಟ್ಬಿಟ್ಟು ನಿಮಗೆಲ್ಲ ಕರೆದ್ರೆ ನಾನು ಸರಿಯಿಲ್ಲ ನೋಡಿ ಅಂತ ಅಂದಾಗ ಆಯಿತು ಯಜಮಾನಿ ಅಮ್ಮ, ವಿದ್ಯಮ್ಮ ಅಂತ ನೋಡಿ ಮತ್ತೆ ಹಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾನ ಮತ್ತೆ ಭದ್ರನ ರೇಗಿಸ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಭದ್ರ ಆಗ ಒಂದು ಕ್ಷಣದಲ್ಲಿ ವಿದ್ಯಾಗೆ ಮುತ್ತನ್ನ ಕೊಟ್ಬಿಟ್ಟು ಓಡೋಗ್ತಾರೆ. ಅಯ್ಯೋ, ಇಷ್ಟು ದಿವಸ ನಾನು ಮುತ್ತು ಕೊಟ್ಬಿಟ್ಟು ಆ ಥರ ಓಡೋಗ್ತಿದ್ದೆ, ಇವತ್ತು ಅವ್ರು ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ನಾಚ್ಕೋತಾ ನಿಂತಿರ್ತಾಳೆ. ಅಷ್ಟರಲ್ಲೇ ಇಲ್ಲಿ ಇನ್ನೊಂದು ಕಡೆಯಲ್ಲಿ ವಿನಂತಿ ಹಾಗೇನೆ ಸಾವಿತ್ರಿ ಇಬ್ಬರು ಕೂಡ ಏನೇ ಆಗಲಿ ದೇವ್ರ ದಯದಿಂದ ನಮಗೆ ಉಳ್ಕೊಳ್ಳೋಕ್ಕೊಂದು ಜಾಗ ಸಿಕ್ತು, ಹಾಗೆಯೇ ಮೊದಲು ಟೈಮ್ಗೆ ಊಟ ತಿಂಡಿ ಕೊಡ್ತಾ ಇದ್ದಾರೆ, ಇಷ್ಟೇ ಸಾಕಲ್ವ, ನಾವು ಇಲ್ಲೇ ಇದ್ಬಿಡೋಣ ಅಲ್ವೇನೆ ಅಂತ ಹೇಳ್ಬಿಟ್ಟು ಸಾವಿತ್ರಿ ಇಲ್ಲಿ ವಿನಂತಿಗೆ ಹೇಳ್ತಾ ಇರ್ತಾರೆ. ಹೌದು ಅಮ್ಮ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಹಾಗೆಯೇ ಅಲ್ಲಿದ್ದಂತಹ ಓನರ್ ಬಂದ್ಬಿಟ್ಟು ಏನು ನಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ದುಡ್ಡು ಕೊಡಿ ದುಡ್ಡನ್ನ ಅಂತ ಹೇಳಿದಾಗ ನಮ್ಮ ಹತ್ರ ಸದ್ಯಕ್ಕೆ ದುಡ್ಡಿಲ್ಲ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ನಮ್ಗೆ ಇರೋಕ್ಕೆ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳ್ತಾ ಇರ್ತಾರೆ. ಇಲ್ಲಿ ಬಂದವರಿಗೆಲ್ಲ ಪುಕ್ಸಟೆ ಅನ್ನ ಹಾಕೋಕ್ಕೆ ನಾನೇನಿಲ್ಲಿ ಅನಾಥಾಶ್ರಮ ನಡೆಸ್ತಾ ಇಲ್ಲ, ಇಲ್ಲಿ ನಾನು ಕೂಡ ಇಲ್ಲಿ ದುಡ್ಡು ತಗೊಂಡೇ ನಡೆಸ್ತಾ ಇರೋದು, ನೀವು ಹಂಗೂ ಇರಬೇಕು ಅಂದರೆ ಅಂಥವು ಬೇಕಾದಷ್ಟು ಇದು ಹುಡ್ಕೊಂಡು ಹೋಗಿ ಅಂದರೆ ನಾವು ಎಲ್ಲಿಗೆ ಹೋಗೋಣ, ನಮಗೆ ಎಲ್ಲೂ ಹೋಗೋಕ್ಕೆ ದಾರಿ ಇಲ್ಲ, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ, ಸ್ವಲ್ಪ ದಿವಸ ಇರೋಕ್ಕೆ ಅವಕಾಶ ಕೊಡಿ ಅಂತ ಸಾವಿತ್ರಿ ಹೇಳಿದಾಗ ಹೌದಾ, ಆಯಿತು ಬನ್ನಿ, ನೀವು ಇದೇ ಥರನೇ ನಿಮಗೆ ಏನೋ ಫ್ರೀಯಾಗಿ ಬೇಕು ಅಂತ ಅಂದರೆ ನಾನು ಹೇಳೋ ಥರ ಕೆಲಸ ಕೊಡ್ತೀನಿ, ನಾನು ಕೆಲಸ ಮಾಡ್ಕೊಂಡು ಇರ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅವಾಗ ಆಯಿತು ಮೇಡಮ್ ಅವರೇ, ನಾವು ಮಾಡ್ತೀವಿ, ನಮ್ಗೆ ಕೆಲಸ ಕೊಡಿ, ಕೆಲಸ ಮಾಡಿದ್ಬಿಟ್ಟು ಊಟ ಮತ್ತು ಉಳ್ಕೊಳ್ಳೋಕೆ ಜಾಗ ಕೊಡಿ ಸಾಕು ಅಂತ ಇಲ್ಲಿ ಸಾವಿತ್ರಿನೂ ವಿನಂತಿರಿ ಹೇಳ್ತಾ ಇರ್ತಾರೆ. ಆಮೇಲೆ ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಹಳೆ ಗೋಡನ್ಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ಇದನ್ನೆಲ್ಲ ನೀಟಾಗಿ ಗುಡಿಸಿ ಒರೆಸಿ ನೀವು ಇಲ್ಲೇ ಇರಬೇಕು, ದುಡ್ಡು ಕೊಟ್ಟವ್ರಿಗೆ ಆ ಜಾಗ, ದುಡ್ಡು ಕೊಡಿಲ್ದವ್ರಿಗೆ ಈ ಜಾಗ, ನಾವೆಲ್ಲರನ್ನೂ ಒಂದೇ ಥರ ಮಾಡಿ ನೋಡೋಕ್ಕಾಗಲ್ಲ, ಏನೋ ಇರೋದಾದ್ರೆ ಇರಿ, ಇಲ್ಲ ಅಂತಂದರೆ ನೀವು ಇಲ್ಲಿಂದ ಒಂದು ಜಾಗ ಖಾಲಿ ಮಾಡಿ ಅಂದಾಗ ಆಯ್ತು ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಸಾವಿತ್ರಿ ವಿನಂತಿ ಅಲ್ಲೆಲ್ಲ ರೂಮೆಲ್ಲನೂ ಕ್ಲೀನ್ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಚಿತ್ರ ಬಂದ್ಬಿಟ್ಟು ಇಲ್ಲಿ ದೊಡವ ಅಂತ ಕೂತ್ಕೊಂಡು ಬರ್ತಾಳೆ. ಏನಾಯಿತು ಅಂತ ಇಲ್ಲಿ ಮೋನ ಕೇಳ್ತಾರೆ. ಅವಾಗ ಚಿತ್ರ ಹೇಳ್ತಾರೆ, ನನಗೆ ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕಾಯಿತು ಅಂತ. ಏನಕ್ಕೆ ಅಂದಾಗ ಒಡವೆಗೆ ಅಂತ, ಒಡವೆ ತಗೊಳಕ್ಕ ಅಂತ ಇಲ್ಲಿ ಮೋನ ಕೇಳ್ತಾರೆ. ಹೌದು, ಸ್ವಲ್ಪ ಹಳೆ ಒಡವೆ ಇತ್ತಲ್ಲ ಅದನ್ನು ಮುರಿಸ್ಬಿಟ್ಟು
ಹೇಳ್ಬಿಟ್ಟು ಬಳೆನ ಹಾಕಿದ್ದೀನಿ, ಅದು ಬಳೆ ತಗೊಂಡಿದ್ದೀನಿ, ಅದಕ್ಕೆ 50,000 ದುಡ್ಡು ಬೇಕು ಅಂತ ಅಂದಾಗ ಅದೇನೋ ನೋಡಿನೂ ಎಂಥ ಮಗು ಅಂದಂಗಾಯ್ತು ನಿನ್ನ ಕತೆ. ಈಗೆಲ್ಲ ಜವಾಬ್ದಾರಿನೂ ವಿದ್ಯೆಗೆ ವಹಿಸಿದಾರಲ್ವಾ, ನೀನು ಹೋಗಿ ಅವಳನ್ನ ಕೇಳಬೇಕಲ್ವಾ, ನನ್ನ ಕೇಳಿದ್ರಿ ಅಂತ. ನಾನು ಕೇಳಲ್ಲ ಅವಳನ್ನ, ಅವಳು ಕೇಳಿರೋಳು ನಿಜ ನಮಗೆ ಕೊಡ್ತಾಳಾ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲ ಹೋಗಿ ಕೇಳು ಕೊಡ್ತಾಳೆ, ಈ ಜವಾಬ್ದಾರಿನ ಅವಳ ಹತ್ರ ಇರುವಾಗ ನಾನು ಕೂಡ ಅವಳನ್ನ ಕೇಳ್ತೀನಿ ಅಂತಂದರೆ ನೀನು ಕೇಳಿದ್ರಲ್ಲಿ ಏನು ತಪ್ಪೈತೆ ಅಂತ ಅಂದಾಗ ಏನೇ ಅವಳು ಅಂತ ಬರ್ತಾಳೆ ಇಲ್ಲಿ ಚಿತ್ರ ವಿದ್ಯೆಗೆ. ಅವಾಗ ಹೋಗಲೇ ಬಾರಲೇ ಅನ್ಬೇಡ, ನನ್ನ ಹೆಸರು ವಿದ್ಯಾ ಚಿತ್ರಕ್ಕ, ವಿದ್ಯಾ ಅಂತ ಕರಿ ಅಂತ ಅಂದಾಗ ನೋಡು ನೀನು ಹೇಳ್ದಂಗೆಲ್ಲ ಕೇಳೋಕ್ಕೆ ನನಗಿದಿಲ್ಲ, ನನಗೆ ಅರ್ಜೆಂಟ್ಗೆ 50,000 ದುಡ್ಡು ಬೇಕು ಕೊಡು ಅಂತ ಇಲ್ಲಿ ಹೇಳ್ತಾರೆ. ಏನು ಕೊಡಬೇಕು ಅಂತ ಕೇಳಿದಾಗ ಇಲ್ಲಿ ಚಿತ್ರ ಸರಿಯಾಗಿ ಕಾರಣ ಹೇಳಲ್ಲ. ಇಲ್ಲಿ ಬೇಕಾಬಿಟ್ಟು ದುಡ್ಡು ಕೊಟ್ಟರೆ ಎರಡು ದಿವಸ ಮಾವಯ್ಯ ನನ್ನನ್ನು ಲೆಕ್ಕ ಕೇಳ್ತಾರೆ, ನನಗೆ ಜವಾಬ್ದಾರಿ ವಹಿಸಿದ್ದಾರೆ, ಜವಾಬ್ದಾರಿ ನಾನು ವಹಿಸ್ಕೊಂಡು ಹೋಗಬೇಕು ಅಂದರೆ ನನಗೆ ಲೆಕ್ಕ ನೀವು ಕೊಡಲೇಬೇಕು, ಇಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಕೊಡಲ್ಲ ಅಂತ ಅಂತಾರೆ. ಅವಾಗ ನಿನಗೆ ಸ್ವಲ್ಪ ಆಗ್ಲೇ ಅಹಂಕಾರ ಅನ್ನೋದು ಮದುವೆ ರೈತೆ, ತಡಿ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ದೊಡವ ನೋಡಿ ಇವಳು ಏನು ದುಡ್ಡು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ, ಕಾರಣ ಕೇಳ್ತಿದ್ದಾಳೆ ಅಂದಾಗ ನೀನು ಕಾರಣ ಹೇಳೋಕ್ಕೆ ಏನು, ನನ್ನ ಹತ್ರ ಹೇಳ್ದೆ ಅಲ್ವಾ, ಅದೇ ಕಾರಣನೇ ಅವಳ ಹತ್ರ ಹೇಳೋಕ್ಕೆ ಏನು ಅಂತ ಹೇಳ್ತಾರೆ. ಅವಳ ಹತ್ರ ನಾವು ಕಾರಣ ಹೇಳಿ ದುಡ್ಡು ಇಸ್ಕೋಬೇಕಾ ಅಂತ ಹೇಳಿದಾಗ ಈಶ್ವರನು ಕೂಡ ಇಲ್ಲಿ ಸೆಟ್ ಆಯ್ತಾರೆ. ಹಂಗಾರೆ ನಾವು 100 ರೂಪಾಯಿನೂ ಕೇಳಬೇಕು ಅಂದರೆ ಕೂಡ ಇವಳನ್ನ ಕೇಳಬೇಕಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆಗ ಹೌದು ಜವಾಬ್ದಾರಿನ ಅವಳಿಗೆ ವಹಿಸಿದ್ದೀವಿ ಅಂತ ಅಂದಮೇಲೆ ಯಜಮಾನಿಕೆ ಅವಳ ಹತ್ರ ಐತೆ ಅಂದಮೇಲೆ ನಾವು ಕೇಳೋದ್ರಲ್ಲಿ ಏನು ತಪ್ಪೈತೆ ಅಂದಾಗ ಈಶ್ವರಿ ತುಂಬಾ ಕೋಪ ಮಾಡ್ಕೊತಿರ್ತಾರೆ. ಆಮೇಲೆ ನೋಡಿ ಇದನ್ನು ದೊಡ್ಡದು ಮಾಡ್ಕೊಂಡು ಹೋದರೆ ತುಂಬಾ ದೊಡ್ಡದಾಗುತ್ತೆ, ಅದ್ರ ಬದಲು ಚಿಕ್ಕದಾಗಿ ಮುಗಿಸ್ಬಿಟ್ಟು ಸುಮ್ಮನೆ ಅವಳು ಏನು ಹೇಳ್ತಾಳೆ ಅದನ್ನು ಹೇಳು, ಇಲ್ಲಾಂದರೆ ವಿದ್ಯಾ ಸುಮ್ಮನೆ ಅವಳು ಏನು ಕಾರಣ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಬರ್ಕೊಬಿಟ್ಟು ನೀನು ದುಡ್ಡು ಕೊಡು, ಆಮೇಲೆ ಮಾವಯ್ಯ ಕೇಳಿದಾಗ ಅವಳು ಏನು ಕಾರಣ ಹೇಳಿಲ್ಲ ಅಂತಲೇ ಹೇಳು ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.